Hey guys, welcome back to my YouTube channel Sinchana Mohan Vlogs. ಸೊ ಇವತ್ತು ಗುರುವಾರ ಥರ್ಸ್ಡೇ. ಸೊ ಈಗ ಕಾಲೇಜ್ 11 o'clockಗೆ 12 ಇಂದ 1ವರೆಗೂ ನಮಗೊಂದು ಈವೆಂಟ್ ಇದೆ ಸ್ಕೂಲಲ್ಲಿ. ಅಂದರೆ ನಮ್ಮದು ಅಮೃತ ವಿಶ್ವವಿದ್ಯಾಪೀಠಂ ಕಾಲೇಜ್ ವಿಶ್ವವಿದ್ಯಾಲಯಂ ಸ್ಕೂಲ್ ಇದೆ. ಸೊ ಅಲ್ಲಿ ಒಂದು ಈವೆಂಟ್ ಕಂಡಕ್ಟ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ನಾನೇನು ಓದ್ತಾ ಇದ್ದೀನಿ, ನನ್ನ ಕೋರ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾರಿಗೂ. ಸೊ ಈ ವ್ಲಾಗ್ ಮುಖಾಂತರ ಇನ್ಮೇಲಿಂದ ನನ್ನ ಕೋರ್ಸ್ ಏನು, ನಾನು ಏನೇನು ಓದ್ತಾ ಇದ್ದೀನಿ ಪ್ರತಿಯೊಂದು ನಾನು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ತುಂಬ ಜನ ಕೇಳ್ತಾರೆ ಏನದು ಅದು ಇದು ಅಂತಲ್ಲ. ಸೊ ಅದಕ್ಕೆ ಪ್ರತಿಯೊಂದೂ ಈ ವ್ಲಾಗಲ್ಲಿ ನಾನು ಇವಾಗ ಶೇರ್ ಮಾಡ್ತೀನಿ. ಸೊ ಇವಾಗ 11 ಕಾಲೇಜ್ ಇದೆ, ಹೋಗಬೇಕು. ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಮತ್ತು PR ಅಂದರೆ ಪಬ್ಲಿಕ್ ರಿಲೇಷನ್ ಸಬ್ಜೆಕ್ಟ್ ಕಂಬೈನ್ ಆಗಿಬಿಟ್ಟು ಈ ಒಂದು ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರೋದು. ಸೊ ಆ್ಯಕ್ಟಿವಿಟಿ ನೇಮ್ ನಿಮಗೂ ಗೊತ್ತು, ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೀನಿ, ಈಟ್ ರೈಟ್ ಕ್ಯಾಂಪೇನ್. ಸೊ ಇವತ್ತು ಸ್ಕೂಲ್ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಅಥವಾ ಒಂಥರ ಈವೆಂಟ್ ಥರ ಕಂಡಕ್ಟ್ ಮಾಡಕ್ಕೆ ಹೋಗ್ತಾಯಿದ್ದೀವಿ, 9th ಸ್ಟ್ಯಾಂಡರ್ಡ್. ಸೊ ಪ್ರತಿಯೊಂದೂ ನಾನು ಯೂಟ್ಯೂಬ್ ಚಾನಲ್ ಇವಾಗ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾಲೇಜಲ್ಲಿದ್ದೀನಿ. ನಾವು ಹೋಗೋದು 12ಗೆ. ಇವಾಗ ಒಂದು ಕ್ಲಾಸ್ ಇದೆ, ಆ ಕ್ಲಾಸ್ನ ಮುಗಿಸ್ಕೊಂಡು ಹೋಗೋದು. ಸೊ ನಾನು ಆಮೇಲೆ ಮಾತಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗಲೇ ಮಾತಾಡ್ತಾ ಇದ್ದೀನಿ. ಪ್ರತಿಯೊಂದು ವೀಡಿಯೋ ಕ್ಲಿಪ್ ತೊಗೊಂಡು ಡೀಟೇಲಾಗಿ ವಾಯ್ಸ್ ನೋಟ್ ಕೊಡೋಂತ ಹೋಗ್ತೀನಿ. ಸೊ ಯಾವಾಗ ಕ್ಲಾಸ್ ಇದೆ ಹೋಗಬೇಕು. ಲೆಟ್ಸ್ ಗೋ. ಎಲ್ಲ ಕೆಲಸನೂ ಮಾಡ್ತಿದ್ಯಲ್ಲ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು ಗೌತಮ್. ಹಾಂ, ಹೈಲೈಟ್ಸ್ ಇದೆ ಯಾಕಂದ್ರೆ ನಾನು ಎಲ್ಲ ನೀನೇ ತಾನೇ ಇನ್ಚಾರ್ಜ್ ತಗೊಂಡಿದ್ದು ಮಾಡ್ತೀನಿ ಅಂತ. ಹೆಂಗನ್ಸ್ತಾ ಇದೆ? ಏನಂದ್ಬಿಟ್ಟ ಗೊತ್ತಾ ಅವನು? ಅದೇ ಹೈಲೈಟ್ಸ್ ವ್ಲಾಗ್ದು ನೀನು ಹೇಳ್ದೆಯಲ್ಲ ಅದು. ಸೊ ನಮ್ಮ ಡಿಗ್ರಿ ಕಾಲೇಜ್ ಆಪೋಸಿಟೇ ಸ್ಕೂಲ್ ಕೂಡ ಇರೋದು, ಒಂದು 2 minutes ಅಷ್ಟೇ ಆಪೋಸಿಟ್ ಗೇಟ್ ಇರೋದು. ಸೊ ಅಲ್ಲಿ ಇವತ್ತು 9th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಮತ್ತು ಗೇಮ್ಸ್ ಆಗಿರ್ಬೋದು, ಕ್ವಿಝ್ ಆಗಿರ್ಬೋದು, ಸೊ ಆ ಥರ ಒಂದು ಈವೆಂಟ್ನ ಕಂಡಕ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಮಗಿಂತ ಮುಂಚೆನೇ ಮ್ಯಾಮ್ ಹೋಗಿ ಸ್ವಲ್ಪ ಸೋಷಿಯಲ್ ಮೀಡಿಯಾ ಹೆಂಗೆ ಯೂಸ್ ಮಾಡೋದು, ಏನಕ್ಕೆ ಯೂಸ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಮಕ್ಕಳು ಕೂಡ ತುಂಬಾ ಆ್ಯಕ್ಟಿವ್ ಆಗಿದ್ದರು. ಏನಾದರೂ ಕ್ವೆಶನ್ ಕೇಳಿದಾಗ ಇವಾಗ ಹೆಂಗೆ ಈಗಿನ ಕಾಲದಲ್ಲಿ ಕೈ ಎತ್ತದೆ ಸುಮ್ಮನೆ ಕೂತ್ಕೋತೀವಿ, ಸೊ ಆ ಥರ ಎಲ್ಲ ಯಾರೂ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ತುಂಬಾ ಆ್ಯಕ್ಟಿವ್ ಆಗಿದ್ದರು. ನನಗೆ ಫುಲ್ ಶಾಕ್ ಆಯಿತು. ಸೀರಿಯಸ್ಲಿ ಹಿಂಗಿದಾರಾ, ನಮ್ಮ ಸ್ಟ್ರೈಟ್ ಆಪೋಸಿಟ್ ಅಂತ ಅನ್ನಿಸ್ತು. You will look nice if you leave your hair open. You will look nice if you wear sleeveless or a crop top. Is that the purpose of your posting that message? Do you know who is seeing for what content? Do you understand? This is where the problem comes. When I told her this, she said, never in my life will I use Instagram for posting anything. If at all I accidentally open an account, I will only be to browse what others have done. I will not want anybody's comments. I don't want a very good certificate from a third person whom I don't know. I am very thankful that she got this understanding. So if you also develop this attitude, I am really very glad. Please use social media constructively. Do not exploit yourself. Expose yourself too much. There are some people. Their childhood photo, their parents' Anjita photo, it will be there. On WhatsApp, you want to identify who is this. What you do? Always you say their name. If you don't know their name, then how do you identify them? Present a small campaign to all of you, which is called the Eat Right. How many of you don't have breakfast in the morning? Right. We will talk to you about that. Our students will tell you how it works. Right? How many of you like pizzas? But when do you eat it? Thank you for joining us today. So myself, Edhu Krishnan, I am from Visual Communication Department, Integrated Batch 4.
So today we are as part of our Eat Right campaign, the world where fast food and busy schedule often take over. It's more important than ever to pause and reflect on what we put in our bodies. Food is not just a fuel; it's a foundation of Get that energy, that's why he consumes food. And what is it? What's it? Myself Shubhashri. Yeah, yeah. Why do you think eating right is important? You don't even eat your breakfast. Then how do you survive with your school till evening? I'm strong. You're strong. How do you think? so that the students and everybody stays healthy. So one burger itself from KFC, it'll have over 500 calories. So that's basically one small burger. It'll be over in like a few bites. But imagine 500 calories. So it's basically 3 times that amount every day. But why do we need to drink that much water? Sometimes when you're sitting in class and all, you'll feel shy like, should I ask them? ಯಾವ್ಯಾವ ಥರ ಗೇಮ್ಸ್ನ ಕಂಡಕ್ಟ್ ಮಾಡಿದ್ವಿ ಅಂತಂದರೆ ಒಂದಷ್ಟು ಈ ಥರ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಜಂಕ್ ಫುಡ್ನೆಲ್ಲ ತೋರಿಸೋದು ಒಂದು ಸ್ಲೈಡಲ್ಲಿ. ಅದಾದಮೇಲೆ ಒಂದು 5 ಮಿನಿಟ್ಸ್ ನೋಡ್ಕೊಳ್ಳೋಕೆ ಬಿಟ್ಟು ಸ್ಲೈಡ್ನ ಚೇಂಜ್ ಮಾಡಿ ಒಂದು 15 to 17 ಫ್ರೂಟ್ಸ್ ಯಾವುದಿತ್ತು ಆ ಥರ ಮೆಮೊರಿ ಟೆಸ್ಟ್ ಮಾಡೋಕ್ಕೆ ನೆನ್ಪಿಟ್ಕೊಳ್ಳೋಕ್ಕಾಗುತ್ತಾ. ಸೊ ಈ ಥರ ಒಂದಷ್ಟು ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ಕೊಂಡಿದ್ರು. ಗ್ರೂಪ್ ವೈಸ್ ಇದ್ದಿದ್ದು. ಸೊ ಒಂದೊಂದು ಗ್ರೂಪಿಂದ ಒಂದೊಂದು ಥರ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ಕೊಂಡಿದ್ರು. No jumping. No jumping. You get your turn. Pineapple. Lychee. Yes. I want to know how your memory is. So shall we test how knowledgeable you are? Who are interested in quiz? So okay. I'll be asking quiz questions. Few instructions before starting. No mass answer. ಆ ಥರ ಗೇಮ್ಸ್ ಅಲ್ಲದೆ 2 ಇಮೋಜೀಸ್ ಜೊತೆಗೆ ಒಂದು ನೇಮ್ ಮಾಡೋ ಥರ ಗೇಮ್ಸ್ ಕೂಡ ಹೇಳಿ ಇವಾಗ ಬಾಯ್ ಬಾಯ್. ಈಗಷ್ಟೇ ಮನೆಗೆ ಬಂದೆ. ಸೊ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ ಅಂತ. ಒಂದಷ್ಟು ಕ್ವೆಶನ್ಸ್ ಆಗಿರ್ಬೋದು, ಜಂಬಲ್ ಗೇಮ್ಸ್ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಒಂದಷ್ಟು ಇನ್ಫಾರ್ಮೇಟಿವ್ PPT ಸ್ಲೈಡ್ಸಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟರು. ಸೊ ಇದಿಷ್ಟು ಇವತ್ತಿನ ವ್ಲಾಗಕ್ಕಿತ್ತು. ಸೊ ಇದೇ ಥರ ಇನ್ನೊಂದಷ್ಟು ಇವೆಂಟ್ಸ್ಗಳನ್ನು ಅಟೆಂಡ್ ಮಾಡ್ತೀವಿ, ಅಂದರೆ ಆ್ಯಕ್ಟಿವಿಟೀಸ್ನ ಮಾಡ್ತೀನಿ. ಸೊ ಪ್ರತಿಯೊಂದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈ ವ್ಲಾಗ್ ನನಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಮೇಕ್ ಶೂರ್ ಲೈಕ್, share, comment and subscribe to my YouTube channel for more interesting videos. ಒಂದಷ್ಟು ಕಮೆಂಟ್ ಬಂದಿತ್ತು, ನಿಮ್ಮ ಕಾಲೇಜ್ ಬಗ್ಗೆ ಡೀಟೇಲ್ಸ್ ಬೇಕು, ಟೆಕ್ಸ್ಟ್ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನನ್ನ ಕೋರ್ಸ್ ಬಗ್ಗೆ ಅಥವಾ ನನ್ನ ಕಾಲೇಜ್ ಬಗ್ಗೆ. ನಾನು ಇನ್ಸ್ಟಾಗ್ರಾಮ್ನ DM ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಯೂಟ್ಯೂಬಲ್ಲಿ ಅಷ್ಟು ಇದ್ದಿಲ್ಲ. ಸೊ ಖಂಡಿತವಾಗ್ಲೂ ಇನ್ಸ್ಟಾಲ್ ನನಗೆ DM ಮಾಡಿದ್ರೆ ನಾನು ಇನ್ಫಾರ್ಮೇಷನ್ ಪ್ರತಿಯೊಂದನ್ನು ಕೊಡ್ತೀನಿ. ಸಿಂಚನಾ ಮೋಹನ್ 28 ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ್ಯಂಡ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಬಾಯ್ ಬಾಯ್.